ಸಿಂಹರಾಶಿ, ನಿಮಗೆ ಈ ದಿನ ವಾಹನ ಖರೀದಿ, ಭೂ ಖರೀದಿ, ಗೃಹ ನಿರ್ಮಾಣ ಪ್ರಾರಂಭಗೊಳ್ಳುವಂತಹ ಅವಕಾಶಗಳು, ಅಭಿವೃದ್ಧಿಯ ಯೋಗದತ್ತ ಪ್ರಯಾಣ ಮಾಡುವಂತಹ ಸಾಧ್ಯತೆಗಳು ಉಂಟಾಗುತ್ತೆ. ಬಹಳ ದಿನದಿಂದ ನಿಧಾನಗತಿ ವಿಘ್ನಗಳು ಬಂದಿರುವುದರಿಂದ ಖಿನ್ನತೆಯಿಂದ ದೂರವಾಗುವ ಯೋಗಗಳು ಉಂಟಾಗುತ್ತೆ. ವ್ಯಾಪಾರಸ್ಥರಿಗೆ, ಅಧಿಕಾರಿಗಳಿಗೆ ಶುಭ ಫಲಗಳು, ಪ್ರಮೋಷನ್ಗಳು ಉಂಟಾಗುವ ಸಾಧ್ಯತೆಗಳಿದೆ. ಅವಿವಾಹಿತರಿಗೆ ವಿವಾಹ ನಿರ್ಧರಿಸಿಕೊಳ್ಳುವ ಅವಕಾಶಗಳು ಉಂಟಾಗುತ್ತೆ. ಬಹುತೇಕವಾಗಿ ಸಿಂಹರಾಶಿಯವರಿಗೆ ಈ ದಿನ ಶುಭ ಫಲ. ತಾವು ಈ ದಿನ ಮಾಡಬೇಕಾದ ದೇವತಾ ಆರಾಧನೆ, ಎಳ್ಳೆಣ್ಣೆಯನ್ನು ಆಂಜನೇಯ ದೇವರಿಗೆ ಕೊಟ್ಟು ಕ್ಷೇತ್ರ ಸೇವೆಯನ್ನು ಮಾಡುವುದರಿಂದ, ಹನುಮಾನ್ ಚಾಲೀಸ ಪಾರಾಯಣ ಮಾಡುವುದರಿಂದ ಒಳ್ಳೆಯ ಫಲ ನಿಮ್ಮದಾಗುತ್ತೆ. ಕನ್ಯಾ ರಾಶಿ, ಈ ದಿನ ತಮಗೆ ಸಾಧನೆ, ನಿಮ್ಮ ಸಾಹಸ, ನಿಮ್ಮ ಶೌರ್ಯಗಳಿಂದ ಪ್ರಶಂಸೆಗಳು, ಅಭಿವೃದ್ಧಿಗಳು, ಪ್ರಮೋಷನ್ಗಳು ಉಂಟಾಗುವ ಸಾಧ್ಯತೆ ಇದೆ. ವ್ಯಾಪಾರಸ್ಥರಿಗೆ ವ್ಯಾಪಾರದಲ್ಲಿ ಹೊಸ ವ್ಯವಹಾರವನ್ನು ಸೇರಿಸಿಕೊಂಡು ಮಾಡುವ ಯೋಗಗಳಿದೆ. ತೃತೀಯ ಸ್ನೇಹಿತರಿಂದ ಅಭಿವೃದ್ಧಿಗಳು ಉಂಟಾಗುವ ಸಾಧ್ಯತೆ ಇದೆ. ಸಹೋದರರಿಂದ ಒಳ್ಳೆಯ ಸಹಕಾರಗಳು ದೊರಕುವಂಥ ಸಾಧ್ಯತೆ ಇದೆ. ಭೂ ಸಂಬಂಧಪಟ್ಟ ವಿವಾದದಿಂದ ಮುಕ್ತವಾಗುವ ಯೋಗಗಳು ಕನ್ಯಾ ರಾಶಿಯವರಿಗೆ ಈ ದಿನ ಇದೆ. ಬಹುತೇಕವಾಗಿ ಕನ್ಯಾ ರಾಶಿಯವರಿಗೆ ಈ ದಿನ ಹೆಚ್ಚಿನ ಸಮಯ ಮತ್ತು ನಿಮ್ಮ ಕೆಲಸಕ್ಕೆ ಮಹತ್ವ ಕೊಟ್ಟರೆ ಇಷ್ಟಾರ್ಥ ಸಿದ್ಧಿಯಾಗುತ್ತೆ. 6 ರಾಶಿಯ ಫಲವನ್ನು ತಾವು ಕೇಳಿದ್ದೀರಾ. ಇನ್ನು ಬಹಳಷ್ಟು ಜನ ನಮಗೆ ಜಾತಕದ ಪ್ರತಿಗಳನ್ನು ಅಥವಾ ಜಾತಕದ ಡೀಟೇಲ್ಸ್ಗಳನ್ನು ಕಳಿಸಿ ಅವರವರ ಮನಸ್ಸಿನ ಇಷ್ಟಾರ್ಥಗಳನ್ನು ಸೂಚಿಸಿದ್ದೀರಾ. ಈಗ ಜಾತಕದ ಬಗ್ಗೆ ಗಮನ ಹರಿಸೋಣ. ಮಲ್ಲಿಕಾರ್ಜುನ್ ಅವರು ಬೆಂಗಳೂರಿಂದ ತಮ್ಮ ಜಾತಕದ ಪ್ರತಿ ಮತ್ತು ಡೀಟೇಲ್ಸನ್ನು ಕಳಿಸಿದ್ದಾರೆ. ತಾಯಿಯ ಆರೋಗ್ಯದ ಬಗ್ಗೆ ತಿಳಿಸಿಕೊಡಿ ಗುರುಗಳೇ ಅಂತ. ಓಕೆ, ಇದು ಒಳ್ಳೆಯದು. ವಿವಾಹದ ಬಗ್ಗೆ, ವಿವಾಹ ಕೂಡಿ ಬರ್ತಾ ಇಲ್ಲ ಅಂತಲೂ ಒಂದು ಬರೆದಿದ್ದೀರಾ. ವಿವಾಹ ಮತ್ತು ತಾಯಿ, ಈಗ ನಿಮಗೆ ನಡೀತಾ ಇರುವಂತಹ ದಶಾಕಾಲ ಶನಿ ಮಹಾರ್ದಶಾಕಾಲದ ಅಂತಿಮ ಘಟ್ಟದಲ್ಲಿ ತಾವಿದ್ದೀರಾ. ಶನಿ ದಶೆಯಲ್ಲಿ ಈಗ ಗುರುಭುಕ್ತಿ. ಯಾವುದೇ ಒಂದು ದಶಾಕಾಲ ಪ್ರಾರಂಭ ಮತ್ತು ಅಂತಿಮ ಸಮಯಗಳಲ್ಲಿ ನಮ್ಮ ಪ್ರಯತ್ನಗಳು ಪೂರ್ಣ ಸಾಫಲ್ಯತೆಯನ್ನು ಪಡೆಯುವುದು ಮಧ್ಯಮ. ಅದರಿಂದಾಗಿ 20/4/2024 ಶನಿ ಮಹಾರ್ದಶ ವಿರಾಮವಾಗಿ ನಂತರ 17 ವರ್ಷದ ಬುಧ ಮಹಾರ್ದಶ ಪ್ರಾರಂಭ ಆಗುತ್ತೆ. ಅದರಿಂದಾಗಿ ತಮಗೆ ಆರೋಗ್ಯ ದೃಷ್ಟಿ, ತಾಯಿಯ ಬಗ್ಗೆ ನಾವು ಹೇಳುವುದಾದರೆ, ನಿಮ್ಮ ಜಾತಕದಲ್ಲಿ ಶನಿಯು ಚಂದ್ರಾತ್ ದ್ವಾದಶ ರಾಶಿಯಲ್ಲಿರುವುದರಿಂದ, ಲಗ್ನಾಧಿಪತಿಯೇ ಆಗಿರುವುದರಿಂದ ಹಣಕಾಸಿನ ವಿಚಾರದಲ್ಲಿಯೋ ಆರೋಗ್ಯದ ವಿಷಯದಲ್ಲಿಯೋ ತುಂಬ ವ್ಯತ್ಯಾಸಗಳು ಕಾಣುವಂತಹ ಮತ್ತು ನಿಮ್ಮ ಇಷ್ಟದಂತೆ ಆದಾಯಗಳು ಬರುವಂತಹ ಸಾಧ್ಯತೆಗಳು ಇಲ್ಲಿ ಕಡಿಮೆ ಅಂತ ಹೇಳಬಹುದು. ಅದಲ್ಲದೆ ನಿಮಗೆ ತಾಯಿಯ ಆರೋಗ್ಯದ ದೃಷ್ಟಿಯಲ್ಲಿ ಹೇಳುವುದಾದರೆ ಧನವ್ಯಯ ಅದು ನಿರಂತರವಾಗಿ ವಯಸ್ಸಿಗನುಗುಣವಾದ ಆರೋಗ್ಯದ ದೋಷಗಳು ಬಂದಿರುವ ಲಕ್ಷಣ ನಿಮ್ಮ ಜಾತಕದಲ್ಲಿ ನಿಮ್ಮ ತಾಯಿಯ ವಿಷಯದಲ್ಲಿ ಕಾಣಿಸ್ತಾ ಇದೆ. ಉದರ ಸಂಬಂಧಪಟ್ಟಂತಹ, ನರ ಸಂಬಂಧಪಟ್ಟಂತಹ, ಅದಕ್ಕಿಂತಲೂ ಮಿಗಿಲಾಗಿ ಕುಜದೃಷ್ಟಿ ಇರುವುದರಿಂದ ಯೂಟ್ರಿಸ್ ಪ್ರಾಬ್ಲಮ್ಗಳು ಬರುವಂತಹ, ಋತುಚಕ್ರದ ವ್ಯತ್ಯಾಸಗಳಿರುವುದರಿಂದ ಈ ಸಮಸ್ಯೆಗಳು ನಿಮ್ಮ ತಾಯಿಯ ಆರೋಗ್ಯದ ದೃಷ್ಟಿಯಲ್ಲಿ ಬಂದಿರಬಹುದು. ವೈದ್ಯರ ಸಲಹೆಯೇ ಇದಕ್ಕೆ ಅಂತಿಮ ಪರಿಹಾರ. ಒಂದು. ಇನ್ನು ಮದುವೆಗೆ ಒಳ್ಳೆಯ ಪ್ರಶ್ನೆ ಅಂತ ಹೇಳಿದ್ದು ನಾನು ಅದಕ್ಕೆ. ನಿಮ್ಮ ವಯಸ್ಸು ಈಗಾಗಲೇ ಕೇವಲ 23 ವಯಸ್ಸಿನ ಮಧ್ಯದಲ್ಲಿದ್ದೀರಾ. ಚಿಕ್ಕ ವಯಸ್ಸು ನಿಮ್ಮದು. ನಿಮ್ಮ ಇಷ್ಟಪಟ್ಟಂತಹ ಹುಡುಗಿಯೊಂದಿಗೆ ಮದುವೆ ಆಗುತ್ತಾ ಅಂತ ನೀವು ಕೇಳಿದರೆ ಒಳ್ಳೆಯದಿತ್ತು. ಅದರಿಂದ ಈಗ ನಿಮ್ಮ ವಿವಾಹಕ್ಕೆ ಸಂಬಂಧಪಟ್ಟು ಶಾಸ್ತ್ರದಲ್ಲಿ ನೀವು ಅಭಿಮಾನ ಮತ್ತು ನಂಬಿಕೆ ಇಟ್ಟರೆ ಈ ಶನಿ ದಶ ವಿರಾಮವಾಗಿ ನಂತರ ಬರುವಂತಹ ಬುಧ ದಶೆಯಲ್ಲಿ ತಾವು ಮದುವೆ ಆದರೆ ಒಳ್ಳೆಯದು. ಆವಾಗ 2025 ದಾಟಿ 26ನೇ ಇಸವಿಯಲ್ಲಿ ನಿಮ್ಮ ವಿವಾಹ ಆದರೆ ಅದು ನಿಮ್ಮ ಸಂತೋಷವಾದಂತಹ ಸಂಸಾರವನ್ನು ಮಾಡುವ ಯೋಗಗಳು ಆ ದಶಾಭುಕ್ತಿ ನಿಮ್ಮ ಪಾಲಿಗೆ ಉಂಟಾಗುತ್ತೆ. ಮಕರ ಲಗ್ನದಲ್ಲಿ ಯಾರು ಜನನಾಗ್ತಾರೆ, ಸೌಭಾಗ್ಯವನ್ನು ಅನುಗ್ರಹಿಸುವಂತಹ ಗ್ರಹ ಬುಧ, ಅವನೇ ಲಗ್ನದಲ್ಲಿರುವುದರಿಂದ ಭಾಗ್ಯಾಧಿಪತಿಯ ಯೋಗಗಳು ಬಂದಾಗ ವಿವಾಹಕ್ಕೆ ಯೋಗಗಳು ಉಂಟಾಗುತ್ತೆ ಅಂತ ಹೇಳಬೇಕು. ಇನ್ನೊಂದು ಸಪ್ತಮಾಧಿಪತ್ಯ ಮತ್ತು ಶುಕ್ರ,
ಈ ಭಾವಗಳ ಅಧಿದೇವತೆಗಳು ಅಥವಾ ಗ್ರಹಗಳು ನಿಮ್ಮ ಜಾತಕದಲ್ಲಿ ಶುಭ ಸ್ಥಾನ ಸ್ಥಿತರಾಗದಾಗ ಅಲ್ಲಿ ಪಡೆದಂತಹ ಯೋಗಗಳು ಅನುಭವಗಳು ಅದು ಸುಖವಾಗಿರುತ್ತೆ, ದೀರ್ಘಕಾಲ ಸಂತೋಷವಾಗಿರುತ್ತೆ ಅಂತ ನಾವು ಹೇಳಲಿಕ್ಕೆ ಸಾಧ್ಯತೆ ಇದೆ. ಅದರಿಂದ ತಾವು ಗುರು ಭುಕ್ತಿ ವಿರಾಮವಾಗಿ ನಂತರ ಬರುವ ಬುಧ ಮಹಾದಶೆಯಲ್ಲಿ ಮದುವೆ ಯೋಗಕ್ಕೆ ಮಹತ್ವ ಕೊಟ್ಟಾಗ ಒಳ್ಳೆಯ ಫಲ. ನಿಮ್ಮ ಮದುವೆಯಲ್ಲಿ ನಿಮ್ಮ ಮದುವೆಯ ವಿಷಯದಲ್ಲಿ ಸ್ವಲ್ಪ ಚಂದ್ರಾತ ಸಪ್ತಮದ ಕೇತು ಇರುವುದರಿಂದ ಗಣಪತಿ ಸೇವೆಯನ್ನು ಗುರು ಆರಾಧನೆಯನ್ನು ತಾವು ಮಾಡುವುದರಿಂದ ನಿಮ್ಮ ಸಕಲ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ ಅಂತ ಹೇಳ್ತೇನೆ. ನಮಸ್ಕಾರ. ಶ್ರೀನಿವಾಸ್ ಹೆಬ್ಬಾರವರು ಮಂಗಳೂರಿಂದ ನಮಗೆ ಅವರ ಜಾತಕದ ಪ್ರತಿಯನ್ನು ಕಳಿಸಿದ್ದಾರೆ. ಅವರು 2 ವಿಷಯವನ್ನು ಕೇಳಿದ್ದಾರೆ, ಆರೋಗ್ಯ ಹಾಗೆ ವ್ಯಾಪಾರದ ಬಗ್ಗೆಯೂ ನನಗೆ ಮಾಹಿತಿ ಕೊಡಿ ಅಂತ. ನಿಮ್ಮ ಜಾತಕದಲ್ಲಿ ಈಗ ನಡೀತಾ ಇರುವಂತಹ ದಶಾಕಾಲ ರಾಹು ಮಹಾದಶೆಯಲ್ಲಿ ತಾವು ಈಗ ನಡೀತಾ ಇದೆ. ಎಲ್ಲಿವರೆಗೆ? 27/7/39, 27/7/2021ರಿಂದ 18 ವರ್ಷ ಕಾಲ 39/2039ರವರೆಗೆ ರಾಹು ಮಹಾದಶ ನಡೀತಾ ಇದೆ. ಈಗ ನಿಮಗೆ ನಡೀತಾ ಇರುವಂತಹ ಭುಕ್ತಿ ಕಾಲ ಯಾವುದು ಅಂದರೆ ರಾಹು ದಶೆಯಲ್ಲಿ ರಾಹುವಿನ ಸ್ವಭುಕ್ತಿ ನಡೀತಾ ಇದೆ. ಇದು 9/4/2024 ಅಲ್ಲಿಗೆ ರಾಹುದಶ ರಾಹುಭುಕ್ತಿ ವಿರಾಮವಾಗಿ ನಂತರ ರಾಹುದಶ ಗುರುಭುಕ್ತಿ ಪ್ರಾರಂಭಗೊಳ್ಳುತ್ತೆ. ಅಲ್ಲಿಯ ತನಕವೂ ನಿಮ್ಮ ಆರೋಗ್ಯದ ವಿಷಯದಲ್ಲಿ ಏರುಪೇರುಗಳನ್ನು ನೀವು ಕಾಣುವ ಸಾಧ್ಯತೆ ಉಂಟಾಗುತ್ತೆ. ನಿಮ್ಮ ಜಾತಕದಲ್ಲಿ ರಾಹು ಅಷ್ಟೇನು ಶುಭಪ್ರದವಾಗಿಲ್ಲ. ಕುಜ ಮತ್ತು ರಾಹು ಒಟ್ಟಿಗಿದ್ದಾಗ ಅಪಘಾತ ಸಂಭವಿಸುವುದು, ಹಾಗೆ ಆರೋಗ್ಯದ ವ್ಯತ್ಯಾಸದಲ್ಲಿ ಉದರ ಸಂಬಂಧಪಟ್ಟ ಸಮಸ್ಯೆಗಳುಂಟಾಗುವುದು, ಸಂತಾನ ಮಕ್ಕಳ ವಿಷಯದಲ್ಲಿ ಕೆಲವು ವೈಯಕ್ತಿಕವಾದ ದುಃಖಗಳನ್ನು ಉಂಟಾಗುವುದು, ಅದಲ್ಲದೆ ನೀವು ಬೇಗ ಕೋಪಿಷ್ಠರಾಗುವ ಗುಣಗಳು, ಟೆನ್ಷನ್ ಅಂತ ಹೇಳ್ತೇವೆ ನಾವು, ಚಿಂತೆ ಮಾಡುವುದು ಇಂತಹ ಸ್ವಲ್ಪ ಗುಣಗಳು ರಾಹು ಚಂದ್ರ ಕುಜ ಈ 3 ಗ್ರಹಗಳಿರುವಾಗ ಪ್ರಾಪ್ತವಾಗುತ್ತೆ. ಇನ್ನು ನಿಮ್ಮ ಜಾತಕದಲ್ಲಿ ನಿಮಗೆ ಗೊತ್ತೇ ಇದೆ, ಗುರು ಮಕರ ರಾಶಿಯಲ್ಲಿ ನೀಚ ರಾಶಿಯಲ್ಲಿದ್ದಾನೆ, ನೀಚನಲ್ಲ ನೀಚ ರಾಶಿಯಲ್ಲಿದ್ದಾನೆ. ನೀಚ ಭಂಗ ಆದಂತಹ ಲಕ್ಷಣವೂ ಇದರಲ್ಲಿ ಇಲ್ಲ. ಹಾಗಾಗಿ ನೀಚ ಭಂಗವಾದಾಗ ಕೆಲವು ರಾಜಯೋಗಗಳನ್ನು ಅನುಭವಿಸುವ ಸಾಧ್ಯತೆಗಳು ಉಂಟಾಗುತ್ತೆ. ಅದರಿಂದ ನಿರಂತರವಾಗಿ ನಿಮ್ಮ ಸಾಧನೆಗಳು, ನಿಮ್ಮ ಶ್ರಮಗಳು, ನಿಮ್ಮ ಪರಿಶ್ರಮ, ನಿಮ್ಮ ಪ್ರಾಮಾಣಿಕತೆ ಇದೆಲ್ಲವೂ ನೀವು ಕಷ್ಟಪಟ್ಟು ಮಾಡಿದ ಯಾವುದೇ ಕರ್ತವ್ಯಗಳು ಅದು ಗ್ರೋತ್ ಅಭಿವೃದ್ಧಿ ದಿನದಿಂದ ದಿನಕ್ಕೆ ಅಭಿವೃದ್ಧಿ ಆಗುವಂಥ ವಿಷಯದಲ್ಲಿ ಅದು ನಿಧಾನಗತಿಯನ್ನು ಕಾಣುವ ಸಾಧ್ಯತೆ ಗುರು ನಿಮ್ಮ ಜಾತಕದಲ್ಲಿ ಇರುವ ಸ್ಥಾನ ಮಕರ ಅದರಿಂದ ಸ್ವಲ್ಪ ಕಡಿಮೆ. ಅದರಿಂದಾಗಿ ನಿಮ್ಮ ಕಮ್ಯುನಿಟಿಯಲ್ಲಿ ಜಗದ್ಗುರುಗಳ ಪಾದ ಸೇವೆಯನ್ನು ಪಾದ ಪೂಜೆಯನ್ನು ಮಾಡುವುದು, ಪೀಠದ ದೇವತಾ ಆರಾಧನೆಗಳನ್ನು ಮಾಡುವುದು, ನಿಮ್ಮ ವಂಶದಲ್ಲಿರುವಂತಹ ಮಹಾವಿಷ್ಣುವಿನ ಆರಾಧನೆಗೆ ಮಹತ್ವವನ್ನು ಕೊಡುವುದು, ಇದೆಲ್ಲ ಮಾಡಿದಾಗ ನಿಮ್ಮ ಜಾತಕಕ್ಕೆ ಗುರುವಿಗೆ ಬಲವನ್ನು ಅಧಿಕಗೊಳಿಸಬೇಕು. ಹಾಗೆ ನಿತ್ಯ ಜೀವನದಲ್ಲಿ ಗುರು ಜಪಾದಿಗಳನ್ನು ದತ್ತಾತ್ರೇಯ ಹವನ ದ್ವಾದಶಮೂರ್ತಿ ಆರಾಧನೆ ಮಾಡಿದ್ರೂ ನಿಮಗೆ ಒಳ್ಳೆಯದು. ಇದೆಲ್ಲ ನಾಡಿದ್ದು ಏಪ್ರಿಲ್ ತಿಂಗಳಲ್ಲಿ ದಶಾಭುಕ್ತಿ ಬದಲಾಗುವಾಗ ನೀವು ಮಾಡಿದರೆ ತಮ್ಮ ಇಷ್ಟಾರ್ಥ ಫಲಗಳು ಉಂಟಾಗುತ್ತೆ ಅಂತ ಹೇಳ್ತೇವೆ. ಧನರಾಶಿಯಲ್ಲಿ ಪಾಪಗ್ರಹಗಳಿದ್ದಾಗ ಆದಾಯಕ್ಕಿಂತ ಅಧಿಕ ಖರ್ಚಾಗುವುದು ಅಥವಾ ನಷ್ಟವಾಗುವುದು ಅಥವಾ ಹಾಳಾಗುವುದು ಅಥವಾ ಮಾಡಿದಂತಹ ವ್ಯವಹಾರದಲ್ಲಿ ಅನಿರೀಕ್ಷಿತವಾಗಿ ಕೊಡಲೇಬೇಕಾದ ನಷ್ಟದಲ್ಲಿಯೇ ವ್ಯವಹರಿಸಬೇಕಾದ ಅನುಭವಗಳುಂಟಾಗುವುದು, ಇಂತಹ ಎಲ್ಲ ಫಲಗಳು ಜಾತಕದಲ್ಲಿ ಕಾಣಿಸುತ್ತೆ. ಅದರಿಂದ ತಾವು ಮಾಡಬೇಕಾದಂತಹ ದೇವತಾ ಆರಾಧನೆ ಈ ಸಂದರ್ಭದಲ್ಲಿ ನಾಗದೇವರ ಪಣಪೂಜೆ. ನೀವು ದಕ್ಷಿಣ ಕನ್ನಡ ಜಿಲ್ಲೆ ಆಗಿರುವುದರಿಂದ ಪಣಪೂಜೆ ಅಂತೇಳುವ ಒಂದು ಪದ್ಧತಿ ಇದೆ. ನೀವು ನಾಗದೇವರ ಒಂದು ಬೆಳ್ಳಿಯ ನಾಗನ ಪ್ರತಿಮೆಯನ್ನು ಮಾಡಿ ಅದಕ್ಕೆ ಪ್ರಾಣ ಪ್ರತಿಷ್ಠೆಯನ್ನು ನಿಮ್ಮ ಕುಲಪುರೋಹಿತರಿಂದ ಮಾಡಿಸಿ ಆಶ್ಲೇಷ ಬಲಿಯನ್ನು ಮಾಡಿ ಅದರಲ್ಲಿ ಇಟ್ಟು 48 ದಿನ ನಿರಂತರವಾಗಿ ಪಂಚಾಮೃತ ಅಭಿಷೇಕವನ್ನು ಆ ನಾಗಬಿಂಬಕ್ಕೆ ಮಾಡಿ ನಂತರ ಕುಕ್ಕೆ ಕ್ಷೇತ್ರಕ್ಕೆ ಒಪ್ಪಿಸುವುದರಿಂದ ಉತ್ತಮವಾದ ಫಲಗಳು, ನಾಗದೇವರ ಪೂರ್ಣ ಅನುಗ್ರಹವು ಉಂಟಾಗಿ ಸಂಪತ್ತು ಸಂರಕ್ಷಣೆ ಆಗುವಂತಹ ಯೋಗಗಳನ್ನು ಪಡಿತೀರಾ. ಈ ಗುರುಭುಕ್ತಿ ಬಂದಾಗ ಗುರು ಆರಾಧನೆಗೆ ಮಹತ್ವ ಕೊಡಿ. ನಿಮ್ಮ ಸಕಲ ಇಷ್ಟಾರ್ಥಗಳು 2025 ಏಪ್ರಿಲ್ ನಂತರ ಇಷ್ಟಾರ್ಥಗಳು ಪೂರ್ಣ ನೆರವೇರುತ್ತೆ ಅಂತ ಹೇಳ್ತೇನೆ. ನಮಸ್ಕಾರ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.